ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಹಾಗೂ ವಿಶ್ವ ದಾಖಲೆಯ ಸೈಕ್ಲಿಸ್ಟ್ BM ಶ್ರೀನಿವಾಸ್ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಬಹುಮುಖ ಕ್ರೀಡಾ ಪ್ರತಿಭೆ. ಬಹುಮುಖ ಅಂತಂದ್ರೆ ಬಹಳಷ್ಟು ಕ್ರೀಡೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಬೀರಮಾನಹಳ್ಳಿ ಶ್ರೀನಿವಾಸ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಶ್ರೀನಿವಾಸ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ನೀವು ಅಂತಾರಾಷ್ಟ್ರೀಯ ಅಥ್ಲೀಟ್, ಸೈಕಲಿಸ್ಟ್, ಕುಸ್ತಿಪಟು, ನಿವೃತ್ತಿಯ ನಂತರ ಕ್ರೀಡಾಸಕ್ತರಿಗೆ ಉಚಿತವಾಗಿ ಕೋಚಿಂಗ್ ಕೂಡ ಮಾಡ್ತಾ ಇದ್ದೀರಿ. ಹಲವು ಕ್ರೀಡೆಯಲ್ಲಿ ಆಸಕ್ತಿ ಬೆಳಿಲಿಕ್ಕೆ ಕಾರಣ ಏನು, ಹಾಗೆ ನಿಮ್ಮ ಹಿನ್ನೆಲೆಯ ಕುರಿತಾಗಿ ಹೇಳಿ. ಮೊದಲನೇದಾಗಿ ನನ್ನ ಜನ್ಮದಾತರಾದಂತಹ ಇಸ್ಕೋಲ್ ಮುನಿಯಪ್ಪ ಮತ್ತು ಗಂಗಮ್ಮ ಅವರನ್ನ ನಾವು ಸ್ಮರಿಸುತ್ತಾ, ಕ್ರೀಡೆ ನನಗೆ ಗೊತ್ತಿಲ್ದಂಗೆ ನನ್ನ ಹೆಗಲೇರಿಕೊಂಡಿತ್ತು. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಕ್ರೀಡಾಪಟು ಇದ್ರಾ? ಇಲ್ಲ ಮೇಡಮ್, ನನ್ನ ಮನೆಯಲ್ಲಿ ತಂದೆಯವರು ಸರ್ಕಾರಿ ನೌಕರಾಗಿದ್ರು. ಸೊ ಆಕ್ಚುಲಿ ನಮ್ಮ ತಂದೆಯವರು ನನ್ನ ಗ್ರಾಮದ ಮೊದಲನೇ SSLC ಪಾಸ್ ಮಾಡಿದ ವ್ಯಕ್ತಿ. ಜೊತೆಗೆ ಅವರೇ ನಮ್ಮ ಗ್ರಾಮದ ಪ್ರಥಮ ಸರ್ಕಾರಿ ನೌಕರ. ಮತ್ತೆ ಆಧ್ಯಾತ್ಮದಲ್ಲಿ ಬಹಳಷ್ಟು ಆಸಕ್ತಿ ಮತ್ತು ನಂಬಿದಂಥವ್ರು. ಮತ್ತೆ ಅವರಿಗೆ ದೈವಭಕ್ತಿ ಬಹಳಷ್ಟಿತ್ತು. ಹರಿಕತೆ ಕಲಾವಿದರಾಗಿದ್ರು ಕೂಡ ಅವರು. ಸೊ ಅವರು ಜೀವಿತಾವಧಿ ಇರೋವರೆಗೂ ಕೂಡ ಅವರು ಕಲಾವಿದರಾಗಿ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರಾಗಿಯೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಮನೆಯಲ್ಲಿ ಕ್ರೀಡೆಗೆ ಅವಕಾಶವೇ ಇಲ್ಲ. ಯಾಕಂತಂದ್ರೆ ಅಕ್ಷರ ಮತ್ತು ಆಧ್ಯಾತ್ಮ ಇವೆರಡರ ಒಂದಿಗೆ ಜೀವನ ನಡೀತಾ ಇದ್ದಿದ್ದು. 5 ಜನ ತಮ್ಮಂದ್ರು, ನಾವು 6 ಜನ ಇದೀವಿ. ಯಾರಿಗೂ ಕ್ರೀಡಾಸಕ್ತಿ ಇಲ್ಲ. ಕೈತೋಟ ಮಾಡ್ತಾ ಇದೀವಿ ಮನೆ ಹತ್ರ. ಸೊ ಅಲ್ಲಿ ಪಕ್ಕದಲ್ಲಿ ಒಂದು ಕುಂಟೆ ಇತ್ತು. ಆ ಕುಂಟೆಯಲ್ಲಿ ನೀರು ತಗೊಂಬರ್ಬೇಕು. ನಮ್ಮ ತಾಯಿಯವರು ಕಂಡೀಷನ್ ಮಾಡೋರು, ಪ್ರತಿ ದಿವಸ ನೀರು ಹಾಕ್ಲೇಬೇಕಾಗಿತ್ತು. ಇದು 73-72ರ ಆಸ್ಪಾಸಲ್ಲಿ. ಸೊ ಆಗ 3-4ನೇ ಕ್ಲಾಸ್ ಇದ್ದೆ. ಆ 2 ಬಿಂದಿಗೆ ತಗೊಂಡೋಗಿ ಮಡಕೆ ಕುಡಿಕೆಗಳು ಬರ್ತಾ ಇದ್ವು, ತಗೊಂಡೋಗಿ ತಗೊಂಡ್ಬೇಕಾಯ್ತು. ಒಂದು 10-20 ಬಾರಿ ಎತ್ಕೊಂಡು ನೀರು ಹಾಕ್ಬೇಕಾಗಿತ್ತು. ಬೇಗ ಮುಗಿಸ್ಬಿಡೋ ಉದ್ದೇಶಕ್ಕೆ ಓಡೋಡಿ ಹೋಗಿ ತಗೊಂಬಂದು ಹಾಕ್ಬಿಡೋದು. ಆ ಮೂಲಕ ಓಟ ನನಗೆ ಗೊತ್ತಿಲ್ಲದೆ ಕಡ್ಡಾಯವಾಗಿ ಮನಸ್ಸಿಲ್ಲದೆ ನಾನು ಕೆಲಸ ಮಾಡ್ತಾ ಇದ್ದೆ. ಬೇಗ ಮುಗಿಸೋಣ ಆಟ ಆಡಕ್ಕೆ ಹೋಗೋಣ ಅಂತೇಳಿ. ಸೊ ಆ ಥರ ಓಟ ಕೈತೋಟದ ಮೂಲಕ, ನೀರು ಹಾಕೋ ಮೂಲಕ ಓಟ ನನಗೆ ಸೇರ್ಕೊಂತು. ಅಂದ್ರೆ ನಿಮ್ಮ ಕೆಲಸವೇ ಬುನಾದಿ ಅಂತ ಹೇಳ್ಬೋದು ಕ್ರೀಡಾಸಕ್ತಿ ಬೆಳಿಲಿಕ್ಕೆ. ಹೌದೌದೌದು. ಕೋಲಾರದ ಹತ್ರ ಒಂದು ಚಿಕ್ಕ ಹಳ್ಳಿ ಬೀರಮಾನಹಳ್ಳಿ ಅಂತ. ಹಳ್ಳಿಗಳಲ್ಲಿ ಆಟ ಆಡ್ತಾ ಇರ್ತಾರೆ. ಈ ಚಿನ್ನಿ ದಾಂಡು ಆಗಿರ್ಬೋದು, ಖೋಖೋ, ಕಬಡ್ಡಿ, ಕುಂಟೆಬಿಲ್ಲೆ, ಇಂಥವೆಲ್ಲ ಆಟ ಆಡ್ತಾ ಇರ್ತಾರೆ. ಆ ಆಸಕ್ತಿ ಇತ್ತ ನಿಮ್ಗೆ? ಆಕ್ಚುಲಿ ನಾನೊಂದು ಪುಸ್ತಕ ಬರಿತಾ ಇದ್ದೀನಿ, ಬಂಗಾರದ ಹೆಜ್ಜೆಗಳು ಅಂತೇಳಿ. ಅದರಲ್ಲಿ ನಾವು 70ರ ದಶಕದಲ್ಲಿ ಏನೇನು ಆಟಗಳಾಡಿದ್ವೋ ಇವತ್ತು ಸಂಪೂರ್ಣವಾಗಿ ಅವು ನಶಿಸೋಯ್ದವು. ಅದ್ರ ಹೆಸರುಗಳು ಗೊತ್ತಿಲ್ಲ. ತಾವದನ್ನ ನೀವು ಪ್ರಸ್ತಾಪ ಮಾಡ್ತಾ ಇದ್ರಿ. ಆ ಮೂಲಕ ಹೇಳ್ತೀವಿ, ನಾವು ಆಡಿರೋ ಆಟಗಳು ಪೋಲ್ ಜಿಮ್ ಆಟ, ಸೂರ್ಚಂಜಾಟ, ಲಗೋರಿ, ಅಚ್ಚಂಕಾಯಿ, ಕೋತಿಕೊಂಬೆ ಅಂತಂದ್ರೆ ಮರಕೋತಿ ಆಟ ಅಂತ ಕರಿತೀವಲ್ಲ, ಗೋಲಿ ಆಟ, ಕಿಸುಕುರುಗಲ್ಲು, ಬೇಂದ ಅಂತೆ, ಲೆಕ್ಕವಿಲ್ಲದಷ್ಟು. ಮೊಬೈಲ್ ಬಂದಿರೋದ್ರಿಂದ ಈ ದೇಸಿ ಕ್ರೀಡೆಗಳು ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಮುಖ್ಯವಾಗಿ ಧಾರಾಳವಾಗಿ ಹೇಳ್ಬೋದು, ಅದರಲ್ಲಿ 2 ಮಾತಿಲ್ಲ. ಹೆಂಗಿದೆ ನೋಡಿ, 70ರ ದಶಕದಲ್ಲಿ ವೈಜ್ಞಾನಿಕ ಚಿಂತನೆಗಳು ಇಲ್ಲದೆ ಇರುವಾಗ ಕ್ರೀಡೆಗೆ ಯಾವ ತರ ಒತ್ತು ಅಂತಂದ್ರೆ, ಬೆಳಗಿಂದು ಸಂಜೆವರೆಗೂ ಗ್ರಾಮೀಣ ಏನವರು ನಾವು ಜನ ಇದ್ವಲ್ಲ, ಅವರೆಲ್ಲ ಕೂಡ ಸಂಜೆ ಬಂದು ಕ್ರೀಡೆಗಳನ್ನ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಅವಾಗೆಲ್ಲ ಟಿವಿ ಇರಲಿಲ್ಲ ಮನೆಯಲ್ಲಿ. ಒಂದು ಮನರಂಜನೆಗೆ ಬೇಕು ಅಂತಂದ್ರೆ ಆಟಗಳು, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಯಕ್ಷಗಾನ ಇರ್ಬೋದು, ದೊಡ್ಡಾಟ, ಸಣ್ಣಾಟ, ಇವೆಲ್ಲವನ್ನು ಮಾಡ್ತಿದ್ರು ಹಳ್ಳಿ ಭಾಗದಲ್ಲಿ. ಹೌದು, ಅವುಗಳ ಜೊತೆಲೆ ನಾವು ಬೆಳೆದ್ವಿ. ಯಾಕಂದ್ರೆ ನನ್ನ ಊರಿಗೆ ವಿದ್ಯುತ್ ಶಕ್ತಿ ಅಂದ್ರೆ ಕರೆಂಟ್ ಬಂದಿದ್ದು 1973ನೇ ಇಸ್ವಿಯಲ್ಲಿ. ನಾವು ಹುಟ್ಟಿರೋದು 1966. ಅಂದ್ರೆ ಸುಮಾರು 9 ವರ್ಷಗಳು ನಾವು ಕತ್ತಲು ಮತ್ತು ಬೆಳಕಿನ ಎರಡೂ ಸಂಬಂಧ ಗೊತ್ತಿರುವಂತ ಅದೃಷ್ಟವಂತರು ನಾವು. ಅದೃಷ್ಟವಂತರೇ ಅಂತ ಹೇಳ್ಬೇಕು. ಯಾಕಂದ್ರೆ ಈಗ ಬೆಳಕಿನಲ್ಲಿ ನಾವು ಬದುಕ್ತಾ ಇರೋದು, ಹೊರಗಿನ ಪ್ರಭಾವಗಳು ನಮ್ಮ ಮೇಲೆ ಬಹಳಷ್ಟು ಬೀಳ್ತಾ ಇದೆ. ಸೊ ಆ ಒಂದು ಕಾಲದಲ್ಲಿ ಬಹಳ ಮಣ್ಣಿಗೆ ಹತ್ತಿರವಾಗಿದ್ವಿ ನಾವೆಲ್ಲ. ನಿಜ. ಆರೋಗ್ಯನೂ ಬಹಳ ಚೆನ್ನಾಗಿತ್ತು. ಕ್ರೀಡಾಸಕ್ತಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಇವೆಲ್ಲ ಸಮೃದ್ಧವಾಗಿತ್ತು ನಮ್ಮಲ್ಲಿ. ಈಗಿನ ನನ್ನೂರಲ್ಲಿ ನಾವು ನೋಡ್ತಾ ಇರೋದು ಮಣ್ಣಿನ ಸಂಪರ್ಕವೇ ಕಡಿದುಕೊಳ್ತಾ ಇರೋ ಸಮಾಜ. ಚಪ್ಪಲಿ ಇಲ್ದಿದ್ದು ನಾವು ಆಚೆ ಹೋಗ್ತಾ ಇಲ್ಲ. ಈಗಿನ ನನ್ನೂರಲ್ಲಿ ನಾನೊಬ್ಬನೇ ಚಪ್ಪಲಿ ಇಲ್ಲದೆ ಈಗಲೂ ಓಡಾಡ್ತಾ ಇದ್ದೀನಿ. ಸೊ ಅದಕ್ಕೆ ನನ್ನನ್ನು ಕೇಳ್ತಾರೆ, ಏನಣ್ಣ ಚಪ್ಪಲಿ ಇಲ್ಲ ಓಡಾಡ್ತಾ ಇದೆ ಹಾಗೆ ಅಂತೇಳಿ.
ಸೊ ಆ ಸತ್ಯ ಮತ್ತು ವಾಸ್ತವತೆ ಎಷ್ಟು ಚೆನ್ನಾಗಿ ನಶಿಸಿ ಹೋಗ್ತಾ ಇದೆ ಅಂತಂದ್ರೆ ಮಣ್ಣಿನ ಸಂಪರ್ಕವಿಲ್ಲದೇನೆ ನಾವು ಬಹಳಷ್ಟು ಆರೋಗ್ಯ ಸಮಸ್ಯೆಗಳು ಸಿಗಾಕೊಳ್ಳುವಂತ ಅವಕಾಶಗಳು ಬಹಳಷ್ಟು ಇದಾವೆ. ಭೂತಾಯಿ ನಮ್ಗೆಲ್ಲವನ್ನು ಕೊಟ್ಟಿದೆ, ಭೂಮಿ ಮೇಲೆ ನಡೆದ್ರೆ ಸಾಕು, ನನ್ನ ತಾಯಿ ಅಲ್ವೇ, ಎಲ್ಲವನ್ನೂ ಸಹಿಸಿ ನಮ್ಮನ್ನು ಬದುಕಿಸುವಂತ ಏಕೈಕ ತಾಯಿ ಅಂದ್ರೆ ಭೂತಾಯಿ. ನಮಗೆ 100 ವರ್ಷ ಸಂತೋಷವಾಗಿ ಜೀವನ ಮಾಡಪ್ಪ ಅಂತ ಹೇಳಿರೋದು ಆ ತಾಯಿನೇ. ನಾವು ಅದನ್ನ ಬಿಟ್ಟು ಬಂದಿರೋದ್ರಿಂದ ಸಮಸ್ಯೆಗಳು ಸಿಗಾಕೊಂಡ್ಬಿಟ್ಟಿದೀವಿ ಅಷ್ಟೇ. ಅಲ್ಲ, ನಾವೆಲ್ಲ ಓಡುವಾಗ ಅಥವಾ ಏನೋ ಆಟ ಆಡುವಾಗ ಬಿದ್ರೆ ಸೀದಾ ನಮ್ಮ ಭೂತಾಯಿ ಮಡಿಲಿಗೆ ಬೀಳ್ತಿದ್ವಿ. ಆಕೆನೇ ಸಲಹೋದಲ್ವಾ ನಮ್ಮನ್ನ. ನಿಜ ನಿಜ ನಿಜ. ಬಹಳಷ್ಟು ಸಾರಿ ಸೈಕ್ಲಿಂಗ್ ಮಾಡುವಾಗ ತಂದೆ ಅವ್ರದೇ ನಮ್ಮೂರಲ್ಲಿ ಮೊದಲನೇ ಸೈಕಲ್, ಅದು ಸೆಕೆಂಡ್ ಹ್ಯಾಂಡ್ ಸೈಕಲ್. ಆ ಸೈಕಲ್ ಇಟ್ಟರೆ ಸಾವುಕಾರ, ಅದ್ರಲ್ಲಿ ನಾವು ಕತ್ರಿ ತುಳಿತಾ ಇದ್ವಿ. ಈಗ ಸೈಜ್ ಸೈಕಲ್ ಏನು ಇಲ್ಲ, 22 ಇಂಚ್ ಸೈಕಲ್ ಅಷ್ಟೇ ಇದ್ದಿದ್ದಲ್ವಾ. ಬಹಳಷ್ಟು ಸಾರಿ ಬಿದ್ದು ಮೊಣಕಾಲು ಹೊಡ್ಕೊಂಡ್ರೆ ತಾಯಿ ಹೊಡಿತಾರೆ ಮನೆಗೆ ಹೋದ್ರೆ, ಯಾಕೆ ಹೊಡ್ಕೊಂಡೆ ಅಂತ. ಗಾಯದ ಮೇಲೆ ಮಣ್ಣು ಸುರಿದ್ ಬಿಡೋದು, ಏನ್ ನೀವು ಭೂತಾಯಿ ಸಲ್ಲಿಸ್ತಾರೆ, ಬರೀ ಮಣ್ಣು ಹಾಕಿರ್ ಸಾಕು, ಹಂಗೆ ಗಾಯವಾಸಿ ಆಗ್ಬಿಡ್ತಾ ಇತ್ತು. ತುಂಬಾ ಒಳ್ಳೆ ನೆನಪುಗಳನ್ನ ನೀವು ಪ್ರಸ್ತಾಪ ಮಾಡ್ತಾ ಇದ್ರಿ. ನಾವು ಭೂಮಿಯೆಡೆಗೆ ನೆಲ ಸಂಸ್ಕೃತಿ ಮತ್ತು ಭೂಮಿಯೆಡೆಗೆ ನಾವು ಮತ್ತೆ ಹೋಗ್ಬೇಕಾಗ್ತದೆ. ಇಲ್ಲ ಅಂದ್ರೆ ಸಮಸ್ಯೆಗಳನ್ನ ನಾವು ತುಂಬಾ ಬೇಕಾದಷ್ಟು ತಂದ್ಕೊಂಡಿದ್ದೀವಿ. ಹಾಗಾಗಿ ನಿಮ್ಗೆ ಕ್ರೀಡಾಸಕ್ತಿ ಬೆಳೀತು ಅಂತ ಹೇಳಿದ್ರಿ ನೀವು. ಓಟದ್ದಾಯ್ತು, ನೀವೇನೋ ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸ್ಕೊಂಡ್ರಿ. ಮನೆಯಲ್ಲಿ ಪಾಲಕರು ಒಪ್ಪಿದ್ರ ಅದ್ರ ಬಗ್ಗೆ? ಇಂದಿಗೂ ಒಪ್ಲಿಲ್ಲ. ಯಾಕೆ? ಒಳ್ಳೆ ಹವ್ಯಾಸ ಅಲ್ಲ. ಯಾಕಂದ್ರೆ ನಮ್ಮ ತಂದೆಯವ್ರಿಗೆ ಆಧ್ಯಾತ್ಮ ಮತ್ತು ಕಲೆ ಬಿಟ್ರೆ ಅವ್ರಿಗೆ ಕ್ರೀಡೆಯಲ್ಲಿ ಲವಲೇಶವೂ ಅವರಿಗೆ ಆಸಕ್ತಿ ಇಲ್ಲ. ಅದರಿಂದನೇ ನಾನು ಇದುವರೆಗೂ ಕೂಡ ನಮ್ಮ ತಂದೆಯವರಾಗ್ಲಿ ಕುಟುಂಬದೊಂದಿಗೆ ಯಾವುದೇ ನನಗೆ ಸಪೋರ್ಟ್ ಸಿಗ್ಲಿಲ್ಲ. ಅಂದಿನ ಕಾಲದಲ್ಲಿ ಕಾಲೇಜು ಹೈಸ್ಕೂಲ್ ಪೀರಿಯಡ್ ಎಲ್ಲ ಕೂಡ ನಾವು ವೈಯಕ್ತಿಕವಾಗಿ ನಾನು ಹೋಗ್ತಾ ಇದ್ದೆ. ನನಗಿಷ್ಟ, ಹೋಗೋಣ ಗೆಲ್ಲೋಣ. ಅದೇ ರೀತಿ ಹೈಸ್ಕೂಲಲ್ಲೆಲ್ಲ ಸ್ಪರ್ಧೆ ಮಾಡುವಾಗ, ಯಾವುದೋ ಒಂದು ಇಂಟರ್ಸೆಕ್ಷನ್ ಸ್ಪರ್ಧೆ ಮಾಡುವಾಗ ನಮ್ಮಲ್ಲಿ ಆಗಿದ್ದಿದ್ದು ಬರೀ 2 ಜೊತೆ ಬಟ್ಟೆ, ಚಪ್ಪಲಿ ಇಲ್ಲ. ಹೈಸ್ಕೂಲ್ಗೆ ಬರುವಾಗ ಯೂನಿಫಾರ್ಮ್ ಏನೂ ಇಲ್ಲ ಅನ್ಕೊಳ್ರಿ. ಸೊ ಬರೋದೇ ಒಂದು ಕಷ್ಟ ಅನಿಸ್ತಾ ಇದ್ದಾಗ ಅಂಥ ಸಂದರ್ಭದಲ್ಲಿ ಇಂಟರ್ಸೆಕ್ಷನ್ ಮ್ಯಾಚ್ ನಡೆಯುವಾಗ ಒಂದು ದಿವಸ ನಾನು ಓಟಕ್ಕೆ ಸೇರ್ಕೊಂಡ್ಬಿಟ್ಟೆ. ಸೇರ್ದಲ್ಲಿ ನಾನು ಬರಿಗಾಲಲ್ಲಿ ಓಡ್ತಾ ಇದ್ದೀನಿ. ನಗರ ಮಕ್ಕಳು ಅವರೆಲ್ಲ ಕೂಡ ಶೂಗಳಲ್ಲೇ ಓಡ್ತಾ ಇದ್ದಾರೆ. ಎಗಲ್ಮೇಲ್ ಟೌಲು ಅಂತೇಳಿ ಹಳ್ಳಿ ಜನಗಳನ್ನ ಅಂದು ಚೇಡಿಸ್ತಾ ಇದ್ರು. ಅಯ್ಯೋ ಚಮಟಿ ಓಡೋ 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 ಅಂತೇಳಿ ಪಟಾಪಟಿ ನಿಕ್ಕರಲ್ಲಿ ಓಡ್ತಾ ಇದ್ರೆ ನನಗೆ ಕೀಳಿರ್ಮೆ, ಅಯ್ಯೋ ಎಲ್ಲ ಹಿಂಗೆ ಎಂತಾರಲ್ಲ ಅಂತೇಳಿ. ಗೆದ್ರೂ ಕೂಡ ಸಮಾಜ ನಮ್ಮನ್ನ, ಆದ್ರೆ ಹಳ್ಳಿಯವ್ರನ್ನ ಮತ್ತೆ ನಮಗೆ ಶೂ ಇರ್ಲೇಬೇಕೇನೋ ಅನ್ನೋ ಒಂದು ಇದು ಬೇಕು ಬೇಕು ಅಂತ. ಸೊ ಹಂಗಾಗಿ ನಮ್ಮಲ್ಲಿ ಶೂ ಇಲ್ವಲ್ಲ, ಯಾಕಂದ್ರೆ ನನ್ನ ತಂದೆ ನಾನು ತೆಗೆದುಕೊಡೋದಿಲ್ಲ, ಕೇಳಲೇ ಇಲ್ಲ, ಅವ್ರು ನನ್ನ ಕಡೆ ನೋಡ್ಲೇ ಇಲ್ಲ. ಶಿಕ್ಷಣ ಕಲೀಲಿ, ಇಲ್ಲ ಕಲಾವಿದನಾಗ್ಲಿ ಅನ್ನೋ ಆಸೆ ಇತ್ತೇನೋ. ಅದಕ್ಕಿಂತ ಏನೋ ಅವರು ವೈಯಕ್ತಿಕ ವಿಚಾರಗಳಲ್ಲಿ ಅವರು ದೈವದತ್ತದಿಂದ ಮಾತನಾಡೋರು. ಪ್ರತಿಯೊಂದಕ್ಕೂ ಕೂಡ ದೇವರು ನಮ್ಮನ್ನ ಹೇಗೆ ಉಳಿಸ್ಬೇಕು, ಹೇಗೆ ಬೆಳೆಸ್ಬೇಕು, ಹೇಗೆ ಮುಗಿಸ್ಬೇಕು ಅನ್ನೋದು ಇಟ್ಕೊಂಡಿದ್ದಾರೆ. ಸೊ ಹಂಗಾಗಿ ಯಾವತ್ತೂ ಕೂಡ ನಮಗೆ ಯಾವುದ್ರ ಮಹತ್ವ ನೀ ಹೀಗೆ ಆಗ್ಬೇಕಂತ ಹೇಳಲೇ ಇಲ್ಲ ಅವರು. ಯಾಕಂದ್ರೆ ನನ್ನ ಊರಿಗೆ ಅಧಿಕೃತವಾಗಿ ಅಕ್ಷರದ ಜ್ಯೋತಿಯನ್ನು ತಂದವರು ನಮ್ಮ ತಂದೆಯವರು. SSLC ಮಾರ್ಕ್ಸ್ ಕಾರ್ಡು ತಗೊಂಬಂದು ನನ್ನ ಊರಿಗೆ ಕೊಟ್ಟ ಮಹಾನುಭಾವ. ಹಂಗೆ ಅವ್ರಿಗೆ ಶಿಕ್ಷಣದಲ್ಲಿ ಸಾಯೋವರೆಗೂ ಆಸಕ್ತಿ, ಮತ್ತೆ ನಾವೆಲ್ಲರೂ ಅದರಲ್ಲೇ ಬದುಕ್ತಾ ಇದ್ದೀವಿ. ಬೇಸ್ಮೆಂಟ್ ಇದ್ದಾದ್ರೆ ಕ್ರೀಡೆಯಲ್ಲಿ ಮಾತ್ರ ಇಲ್ಲ. ನಮಗೆ ಇದು ಎಗ್ಲೇರ್ಕೊಂತು, ಸೈಕಲ್ಲು ಹವ್ಯಾಸಕ್ಕೆ ಬಂತು, ಮನರಂಜನೆಗೆ ಸೈಕಲ್ ಬಂತು. ಓಟ ಅನ್ನೋದು ನನ್ನ ತಾಯಿಯವರ ಕಂಡೀಷನ್. ಕೈ ತೋಟ ಮಾಡೋ ಮೂಲಕ ಬೇಗ ಬೇಗ ನೀರು ಹಾಕ್ಬೇಕು ಅನ್ನೋ ಉದ್ದೇಶಕ್ಕೆ ಓಟ ನನ್ನ ಜೊತೆಲಿ ಸೇರ್ಕೊಂಡ್, ಇವೆರಡು ನನ್ನ ಹೆಗಲಿಗೆ ನನಗೆ ಗೊತ್ತಿಲ್ಲದೆ ಬಂದು ಸೇರ್ಕೊಂಡ್ಬಿಟ್ವು. ಅವು ನನ್ನನ್ನು ಬಿಡಲೇ ಇಲ್ಲ, ಇಲ್ಲಿವರೆಗೂ ತಂದು ಕೂರಿಸಿದಾವೆ. ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರನ್ನರ್ ಆಗಿ ಹಲವು ದೇಶಗಳನ್ನ ಸುತ್ತಿದ್ದೀರಿ. ನಿಮ್ಮ ಮೊದಲ ಅಂತಾರಾಷ್ಟ್ರೀಯ ಪಂದ್ಯಾವಳಿ ಯಾವುದು? ಅದಕ್ಕೆ ಹೇಗೆ ಆಯ್ಕೆ ಆದ್ರಿ? ಓಟಕ್ಕೆ ಪ್ರಮುಖ ವೇದಿಕೆ ಸಿದ್ಧತೆ ಆಗಿದ್ದೆ 2008ರಲ್ಲಿ. ಮೂಲತಃ ನಾನು ಕುಸ್ತಿಪಟು. ಓಟಕ್ಕಿಂತ ಮುಂಚೆ ಕುಸ್ತಿಪಟು. ನೀವು ಗರಡಿ ಮನೆಗೆ ಹೋಗ್ತಿದ್ರಿ? ಹೌದೌದು, ಗರಡಿ ಮನೆ ಪಕ್ಕದೂರಲ್ಲಿ ಇತ್ತು. ಆಕ್ಚುಲಿ ನಾವು ಕಾಲೇಜ್ ಡೇಸ್ ಬಂದಾಗ ನಮ್ಮ ಹಾಸ್ಟೆಲ್ಸ್ ಅಲ್ಲಿ ಗರಡಿ ಮನೆಗಳಿದ್ದು ಮೇಡಮ್ ಕುಸ್ತಿಗೆ. ಯಾಕಂದ್ರೆ ಹೈಸ್ಕೂಲಲ್ಲಿ ನಾನು ಓಡಕ್ ಹೋದಾಗ ಯಾವಾಗ ಈ ಜನ ನನ್ನ HMT ಅಂತಂದ್ರು, ಮತ್ತೆ ಶೂ ಇರ್ಬೇಕು ಅಂತ ನಾನೇ ಕಂಡೀಷನ್ ಮಾಡ್ಕೊಂಡ್ಬಿಟ್ಟೆ. ನನಗೆ ಕ್ರೀಡಾಪಟು ಹೋಗ್ಬೇಕಂತ ಆಸೆ. ಶೂ ಇಲ್ದಿದ್ ಕ್ರೀಡೆ ಯಾವುದು? ಯಾಕಂದ್ರೆ ನಮ್ಮ ಮನೇಲಿ ಏನು ಕೇಳಬಾರ್ದು ನನಗೆ. ಯಾವುದು ಅಂತಂದಾಗ ಕುಸ್ತಿ. ಅಲ್ಲಿ ಬರೀ ಒಂದು ಲಂಗೋಟಿದ್ರೆ ಸಾಕಾಗ್ತದೆ, ಶೂ ಬೇಕಾಗಿಲ್ಲ, ಒಂದು ಇಲ್ಲ. ಇದಕ್ಕೆ ಹೊರಟುಬಿಡೋಣ. ನಾನು ಗರಡಿ ಮನೆ ಕಡೆ ಹೊರಟೆ. ಎಷ್ಟನೇ ವಯಸ್ಸು ಅವಾಗ ನಿಮ್ಗೆ? SSLC ಅಂದ್ರೆ 16-17 ವರ್ಷ. SSLC ಮುಗಿದ ನಂತರ ಕಾಲೇಜ್ ಡೇಸ್ ಫಸ್ಟ್ PUC ಬಂದ ತಕ್ಷಣ ಗರಡಿ ಮನೆಗೆ ಹೊಟ್ಟಿದ್ವಿ. ಸೊ ಅಲ್ಲಿ 500 ಬಸ್ಕಿ ಮಾಡ್ತಾ ಇದ್ವಿ. ಅಂದ್ರೆ ಬಹಳಷ್ಟು ದೇಹ ದಂಡನೆ. ಅದು ಆಕ್ಚುಲಿ ನನಗೆ ದಂಡನೆ ಅನಿಸ್ತಾ ಇಲ್ಲ, ನನ್ಗಿಷ್ಟ ಅಲ್ವಾ. ಕಾಯಕದಲ್ಲಿ ಯಾವತ್ತು ಕೂಡ ರಾಜಿ ಮಾಡ್ಕೊಳ್ಳಿಲ್ಲ. ಅದು ತುಂಬಾ ನಮ್ಮನ್ನ ಆಸ್ವಾದನೆ ಮಾಡೋ ತರನೇ ಬಂತದ್ದು. ಗರಡಿ ಮನೆಗೆ ಹೋದ್ರು ನಿಮ್ಗೆ ಅಲ್ಲಿ ಒಬ್ರು ಉಸ್ತಾದ್ ಇರ್ತಾರೆ, ಅವರು ನಿಮ್ಗೆ ಹೇಳ್ಬೇಕು. ಆಮೇಲೆ ವಿಶೇಷವಾಗಿ ಕುಸ್ತಿಪಟು ಆಗ್ಬೇಕಾದ್ರೆ ಹಾಲು
ಹಾಲು ಹೈನು ಮೊಳಕೆ ಕಾಳುಗಳು ಡ್ರೈ ಫ್ರೂಟ್ಸ್ ಇವೆಲ್ಲ ಬೇಕು ಅಂತ ಹೇಳ್ತಾರೆ. ಇದಕ್ಕೂ ಖರ್ಚಿದ್ದೇ ಇರ್ತದೆ. ಆಕ್ಚುಲಿ ಡ್ರೈ ಫ್ರೂಟ್ಸ್ ಅನ್ನೋದು ನಮಗೆ 90 ಅಥವಾ 2000 ಈ ಕಡೆಗೆ ಬಂತು. ಸೊ ಆಗ ಹಾಸ್ಟೆಲ್ ಏನಾಗ್ತಾ ಇತ್ತು ಅಂದ್ರೆ ನಮ್ಮನ್ನು ವಿಶೇಷವಾಗಿ ನೋಡ್ತಾ ಇದ್ರು. ಕರ್ನಲ್ ನಾರಾಯಣ ಸ್ವಾಮಿ ಅಂತ ಹೇಳಿ ಅವ್ರು ನನಗೆ ಗುರು, ಕುಸ್ತಿ ಗುರು. ಹಾಸ್ಟೆಲಲ್ಲಿ ವಿಶೇಷವಾಗಿ ಹಾಲು ಎಲ್ಲ ಹೆಚ್ಚಾಗಿ ಎಲ್ಲರೂ ಗ್ಲಾಸ್ ಕೊಡೋರು, ನನಗೊಂದು ಅಷ್ಟು ಹೆಚ್ಚಾಗಿ ಪ್ರಯಾರಿಟಿ ಕೇಳಿದ್ರೆ ಕೊಡೋರು ಅವರು. ಸ್ವಚ್ಛಂದವಾದ ತರಕಾರಿ, ಒಳ್ಳೆ ಮುದ್ದೆ ಊಟ, ಕೋಲಾರ, ಸೊ ಹಾಲು ಅದು ಇದು ಕೊಡ್ತಾ ಇದ್ರು. ಅವೇ ಬಹಳಷ್ಟು ಸಾಕಾಗ್ತಾ ಇತ್ತು. ಹಾಗಾದ್ರೆ ಕುಸ್ತಿಪಟುವಾಗಿ ಮೊದಲಿಗೆ ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದಾ ಅಥವಾ ಅಥ್ಲೀಟ್ ಆಗಿ ಹೋದ್ರಾ? ಕುಸ್ತಿ ಪಟುವಾಗಿ ಯೂನಿವರ್ಸಿಟಿ ಲೆವೆಲ್, ಕಾಲೇಜ್ ಮಟ್ಟದಲ್ಲಿ ಮಾತ್ರ ನಾನು ಕುಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಅದಾದ ನಂತರ ಆಗಾಗಲೇ ಡಿಗ್ರಿ ಮುಗಿಸ್ಕೊಂಡು ಆಚೆ ಬಂದ್ಬಿಟ್ವಿ. 90ರಲ್ಲಿ ದೈ ಶಿಕ್ಷಣ ತರಬೇತಿ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ TCS ಹೊರಟ್ರು. ಸೊ ನಾನು ಒಬ್ಬನಿಗೇನೆ ಹಾಸ್ಟೆಲಲ್ಲಿ, ಯಾಕಂದರೆ ನಾನು ಸ್ಪೋರ್ಟ್ಸಲ್ಲಿ ಏನಾದರೂ ಮಾಡಬೇಕು, ನನಗಿದೇ ಆಸಕ್ತಿ. ಹಂಗೆ ಚಿಕ್ಕಬಳ್ಳಾಪುರಕ್ಕೆ ನಾನು ಕನಸುಗಳೊಂದಿಗೆ ಒಬ್ಬ ದೈ ಶಿಕ್ಷಕನ ಆಗಬೇಕು, ಆ ಮೂಲಕ ನಾವು ಸಮಾಜಕ್ಕೆ ಏನಾದರೂ ನೀಡಬೇಕು ಕ್ರೀಡೆಯಲ್ಲೂ ಉದ್ದೇಶ ಇಟ್ಕೊಂಡು ಕನಸುಗಳು ಹೊತ್ಕೊಂಡು ಹೊಟ್ಟೆ ಚಿಕ್ಕಬಳ್ಳಾಪುರಕ್ಕೆ ಒಬ್ಬನೇ ಹೊರಟಿದ್ದು. ಚಿಕ್ಕಬಳ್ಳಾಪುರದಲ್ಲಿ ನಮ್ಮ SP ಕಾಗಲೆ ಅಂತ ಪ್ರಿನ್ಸಿಪಾಲ್ ಅವರು ನನ್ನ 1 ವರ್ಷ ಅಭಿಮಾನದಿಂದ ನನ್ನನ್ನು ಸಾಕಿ ಸಲಹಿ ಶಿಕ್ಷಣ ಕೊಟ್ಟರು. ಅಲ್ಲಿ BCom ಡಿಗ್ರಿ ಗ್ರಾಜುಯೇಷನ್ ಮಾಡ್ಕೊಂಡಿದ್ದೀನಿ. ಆಮೇಲೆ CPED ಮಾಡ್ಕೊಂಡೆ ಚಿಕ್ಕಬಳ್ಳಾಪುರದಲ್ಲಿ. ಅದಾದ ನಂತರ ನಾವು ವೃತ್ತಿಗೆ ಬರ್ತೀವಿ. ನಾನು ಓಟದ ಕಡೆ ಒಲವು ಮಾಡಿಕೊಂಡೆ. ಯಾಕಂತಂದರೆ ಕುಸ್ತಿ ಮಾಡಬೇಕು ಅಂತಂದರೆ ನಮ್ಗೆ ಗರಡಿ ಮನೆ ಬೇಕಾಗ್ತದೆ, ಓಟಕ್ಕೆ ಗರಡಿ ಮನೆ ಬೇಡ. ಸಮಾಜಕ್ಕೆ ನಾವು ಓಟದಿಂದ ಏನಾದರೂ ನೀಡ್ಬೋದು. ಜೊತೆಗೆ ಈ ಎರಡೂ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಹೊಂದಿರತಕ್ಕಂಥ ಓಟ ನಮ್ಮನ್ನು 100 ವರ್ಷ ಬದುಕಿಸ್ತದೆ. ನೀವು ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಯಲ್ಲೆಲ್ಲ ಭಾಗವಹಿಸಿ ಪದಕಗಳನ್ನ ತಂದ್ರಲ್ಲ, ಸೊ ನೀವು ಮೊದಲೇಗೆ ಯಾವ ದೇಶಕ್ಕೆ ಹೋಗಿದ್ರಿ? ಮೊದಲನೇದಾಗಿ ನಮ್ಮ ಓಟ ಪ್ರಾರಂಭವಾಯಿತು 2008ರಲ್ಲಿ. ನಾನು ಸ್ಪರ್ಧೆಗೆ ಸುಮಾರು ಒಂದು 4 ವರ್ಷ ಓಟನ ಅಭ್ಯಾಸ ಮಾಡ್ತಾ 2008ರಲ್ಲಿ ಹೊಸಕೋಟೆಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಪ್ರವೇಶ ಮಾಡ್ತೀವಿ. ಅದು ಹೆಂಗಿತ್ತಂತಂದ್ರೆ ರಕ್ತದೊಂದಿಗಿನ ಸೋಲು. ನಂದು ಮೊದಲನೇ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಶೂ ಇತ್ತು. ಹರ್ಡಲ್ಸ್ ಹೋಗಿ ಎಡು ಬಿದ್ದು ಮೊಣಕಾಲು ಹೊಡ್ಕೊಂಡು ರಕ್ತದೊಂದಿಗೆ ಸೋಲು. ನಾನು ಫಿನಿಶ್ ಮಾಡೋಷ್ಟ್ರೊಳಗ ಆ ಟ್ರ್ಯಾಕಲ್ಲಿ ಯಾರು ಇಲ್ಲೆಲ್ಲ ಹೊರಟೋಗಿದ್ರು. ಘನವಾದ ಸೋಲು ಬಂದಿದೆ. ಅಂದೇ ಅಂದ್ಕೊಂಡಿದ್ದು ನಾವಿಲ್ಲೇ ನಿಲ್ಲಬೇಕು, ನಾವು ಗೆಲ್ಲಬೇಕು. ವಿರೋಚಿತ ಸೋಲು ಅನ್ಬೋದು. ಡೆಫಿನೆಟ್ಲಿ. ಸೊ ಹಂಗಾಗಿ 2008ರಲ್ಲಿ ನಾವು ಪ್ರಾರಂಭ ಮಾಡಿದ್ದು ಓಟ 2017ರವರೆಗೂ 7 ಬೀಳುಗಳು. 6 ವರ್ಷ ನನ್ನ ಕೈಲಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಒಂದು ಪದಕ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಿರಂತರ 6 ವರ್ಷಗಳು ಸೋಲು ಅನುಭವಿಸಿ ಸೋಲ್ತಾ ನಾವು ಗಟ್ಟಿಗೊಂಡ್ವಿ. ಸೋಲು ಬಂದ ತಕ್ಷಣನೇ ಮತ್ತೆ ಅರ್ಧ ಗಂಟೆ ಕೋಲಾರ ನಮ್ಮ ವಿಶ್ವೇಶ್ವರ ಕ್ರೀಡಾಂಗಣದಲ್ಲಿ ಹೆಚ್ಚು ಅಭ್ಯಾಸ ಶುರುವಾಯಿತು. ದೃಢತೆ ಬರ್ತಾ 2014ರಲ್ಲಿ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಮೈಸೂರಲ್ಲಿ ಗೆಲ್ತೀವಿ. ಅದು ಗೆದ್ದ ನಂತರ 2017ರಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಆಗ್ತೀನಿ. ಮಲೇಷ್ಯಾದಲ್ಲಿ ಮೊದಲನೇ ಅಂತಾರಾಷ್ಟ್ರೀಯ ಗೆಲುವು ಪಡ್ಕೊಂಡ್ಬರ್ತೀವಿ. ನಮ್ಮ ಅಂದಿನ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಮಾನ್ಯ ರಮೇಶ್ ಕುಮಾರ್ ಸರ್ ಅವರು ಕೋಲಾರ ಕ್ರೀಡಾಂಗಣದಲ್ಲಿ ನಮ್ಮನ್ನು ಸನ್ಮಾನಿಸ್ತಾರೆ. ಅಲ್ಲಿಗೆ ಒಂದು ರೀತಿಯ ಸಾರ್ಥಕತೆ ಭಾವನೆ ಬಂದಂತಾಯ್ತು. ಈ ತರ ನಮ್ಮ ಓಟ ಗೆಲುವಿನ ಹಾದಿ ಹಿಡ್ಕೊಳ್ತದೆ. ಶ್ರೀನಿವಾಸ್ ಅವರೇ, ನೆನಪು ಮಾಡ್ಕೊಳ್ಳಿ, ಕೋಲಾರದ ಹತ್ರ ಬೀರಮಾನಹಳ್ಳಿಯ ಒಂದು ಚಿಕ್ಕ ಊರಿನಲ್ಲಿ ತೋಟಕ್ಕೆ ಓಡ್ತಾ ನೀರ್ ಹಾಕೋರು ಫ್ಲೈಟ್ ಹತ್ತಿ ಮಲೇಷಿಯಾಕ್ ಹೋಗಿ ಅಲ್ಲಿಂದ ಪದಕವನ್ನ ತಂದ್ರಲ್ಲ, ಇಲ್ಲಿಂದ ಅಲ್ಲಿ ತನಕದ್ದು ಹಾದಿ ಹೇಗಿತ್ತು? ತುಂಬಾ ರೋಚಕ. ಪಾಸ್ಪೋರ್ಟ್ ವೀಸಾ ಮಾಡಿಸೋವಾಗಲೇ ಏನೋ ಒಂದು ರೋಚಕತೆ. ನಾನು ಆಕಾಶಕ್ಕೆ ಹಾರ್ತಾ ಇದ್ದೀನಲ್ವಾ, ವಿರೋಧಗಳ ನಡುವೆ ಇಡೀ ಕುಟುಂಬದ ಗಣನೆಗೆ ಇಲ್ಲದೆ ನನ್ನ ಕ್ರೀಡಾತನವನ್ನು ಜೀವಂತವಾಗಿ ಇಟ್ಕೊಂಡು ಇಲ್ಲಿವರೆಗೆ ಹೋಗ್ತಾ ಇದೀವಲ್ಲ ಅಂತೇಳಿ ತುಂಬ ಖುಷಿಯೊಂದಿಗೆ. ಆರ್ಥಿಕವಾಗಿ ಕಷ್ಟ ಇದ್ದದ್ದೇ, ಅದರ ಹಿನ್ನೆಲೆ ಹೇಳಿದ್ರು ಕೂಡ ತುಂಬ ಕಷ್ಟ ಅನಿಸ್ತದೆ. ಯಾಕಂತಂದರೆ ಬಡ್ಡಿಗೆ ತಗೊಂಡು 5 ರೂಪಾಯಿ ಇಂಟ್ರೆಸ್ಟ್ಗೆ ತಗೊಂಡು ನಾವು ಮಲೇಷ್ಯಾ ಹತ್ತಿದ್ದೀವಿ, ಸ್ವಲ್ಪ ರೂಪದ್ದಲ್ಲ. ಯಾಕಂದ್ರೆ ನನ್ನ ಕುಟುಂಬದಲ್ಲಿ ಯಾರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಜೊತೆಗೆ ಭಾಳಷ್ಟು ಸಾರಿ ಹುಚ್ಚಿಡಿದಿದೆ ಇವನಿಗೆ. ಮಳೆ ಗಾಳಿ ಬಿಸಿಲು ಏನೇ ಬಂದರೂ ಕೂಡ ನನ್ನ ದಾರಿ ನಾನು ಬಿಡಲಿಲ್ಲ. ಬೆಳಗ್ಗೆ 4:45ಗೆ ಎದ್ದೇಳೋದು, 5 ಗಂಟೆಗೆ ಸೈಕಲ್ ಎತ್ಕೊಂಡೆ. ನನ್ನೂರಿಂದ ಸುಮಾರು 8 ಕಿಲೋಮೀಟರ್ 10 ಕಿಲೋಮೀಟರ್ ಆಗ್ತದೆ. ನನ್ನ ಪಾಡಿಗೆ ನಾನು ಬರ್ತೀವಿ. ಅಂದಿನಿಂದ ಏನು ನಡೀತೋ ಈ ದಿವಸನೂ ಅದೇ ನಡೆದಿರ್ತದೆ. 4:45ಗೆ ಎದ್ದೇಳೋದು, 5 ಗಂಟೆಗೆ ಮನೆ ಬಿಡ್ತೀವಿ. ಮಳೆ ಗಾಳಿ ಬಿಸಿಲು ಏನೇ ಇದ್ದರೂ ನನಗೇನು ಅಡ್ಡಿ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಆ ವಿರೋಧಗಳ ನಡುವೆ ಹೋದಾಗ 13 ಜನ ಹೊಟ್ಟಿದ್ದೀವಿ ನಾವು. ನಮ್ಮ ಏರ್ ಟ್ರಾವೆಲ್ ಏಜೆನ್ಸಿ ಅವ್ರಿಗೆ ಹೇಳಿದೆ, ನಾನೇ ಲಾಸ್ಟ್ ಕ್ಯಾಂಡಿಡೇಟ್ ಪೇಮೆಂಟ್ ಮಾಡಿದ್ದು, ನಾನು ಗೆದ್ದು ಬರ್ತೀನಿ ಅಂತ. ನಾನು ಗೆಲ್ಲೋದಕ್ಕೆ ಹೋಗ್ತಾ ಇದ್ದೀನಿ, ಗೆದ್ದು ಬರ್ತೀನಿ ಅಂತ. ದೃಢ ವಿಶ್ವಾಸ ಇತ್ತು ಅವಾಗ, ಪೂರ್ಣ ಪ್ರಮಾಣದ ದೃಢ ವಿಶ್ವಾಸ. ನಾನು ಆಗಬೇಕು, ಆಗ್ತೀನಿ ಅಂತೇಳಿ ಅವ್ರಿಗೆ ಹೇಳಿದ್ದೆ. ನಾನೇ ಬಂದು ನೀವು ಸ್ವೀಟ್ ಕೊಡ್ತೀನಿ ನಾನು ಗೆದ್ದು ಅಂತ. ತಗೊಂಡು ಸ್ವೀಟ್ ಕೊಟ್ಟಿದ್ದು. ಸೊ ಹಂಗಾಗಿ ಮೊದಲನೇ ಗೆಲುವು. ಮತ್ತು ಆ ವೈಮಾನಿಕ ಯಾನ ತುಂಬ ಖುಷಿ ಕೊಡ್ತು. ಅದೇ ಥರ ಬಾಯಲ್ಲಿ ತೇವನ್ನು ಹಾರಿಸ್ತು ತಮಾಷೆಗೆ.
ಖರ್ಚಾಯ್ತು. ಮತ್ತೆ ಯಾನವು ಅದ್ರ ಬಗ್ಗೆ ಒಂದಷ್ಟು ಬರ್ಕೊಂಡಿದೀವಿ. ನಾನು ಕಂಡಂತೆ ಮಾಯಾವಿ ಮಲೇಷಿಯಾ ಅಂತೇಳಿ. ಅಲ್ಲ, ಈಗ ರಾಷ್ಟ್ರ ಮಟ್ಟದಲ್ಲಿ ನೀವು ಪದಕಗಳನ್ನ ಪಡೆದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ರೆ ಸರ್ಕಾರದಿಂದ ಏನು ಸಹಾಯ ಇರ್ಲಿಲ್ವಾ ಅವಾಗ? ಇಲ್ಲ, ಕ್ರೀಡಾ ಇಲಾಖೆಯಿಂದ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಕ್ರೀಡಾಕೂಟಗಳಿಗೆ ಗೆದ್ದು ಬಂದ್ರೆ ನಮಗೆ ಹೋಗ್ ಬಂದ್ ಖರ್ಚು ಅವ್ರು ಕೊಟ್ಟಿದ್ದಾರೆ. ಸರ್ಕಾರ ಸಹಾಯ ಮಾಡಿದೆ. ವಿಶೇಷವಾಗಿ ನಮ್ಮ ಜಿಲ್ಲಾಡಳಿತ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪರಿಷತ್ತು, ಇಲಾಖಾಧಿಕಾರಿಗಳೆಲ್ಲ ನಮಗೆ ಸಹಕರಿಸಿದ್ದಾರೆ. ಸೊ ಅದರಲ್ಲಿ ಈಗಿರ್ತಕ್ಕಂಥ ನಮ್ಮ ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ಮಾನ್ಯ ಡಾಕ್ಟರ್ MR ರವಿ ಸರ್ ಅವರಾಗ್ಬೋದು, ಮತ್ತೆ ಅಪರ ಜಿಲ್ಲಾಧಿಕಾರಿಗಳು ಮಂಗಳಮ್ಮ ಅಂತೇಳಿ, ಮತ್ತೆ ಡಾಕ್ಟರ್ ಪ್ರವೀಣ್ P ಬಾಗೇವಾಡಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೋಲಾರ ಜಿಲ್ಲೆ, ಮತ್ತೆ ಸುಬ್ಬು ಹೊಲಿಯರ್ ಆಗ್ಬೋದು, ಅಶೋಕ್ ಚಲವಾದಿ ಸರ್, ಜಾಯಿಂಟ್ ಡೈರೆಕ್ಟರ್ ಕನ್ನಡ ಕಲ್ಚರ್. ಸೊ ಬಹಳಷ್ಟು ಜನ ಅಧಿಕಾರಿಗಳು ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ಬರೋದಕ್ಕೆ ಬಹಳಷ್ಟು ಮನಸ್ಸುಗಳು ಕೆಲಸ ಮಾಡಿದ್ದಾವೆ. ಹಾಗೆ ಸರ್, ನೀವು ಮತ್ತೆ ಬೇರೆ ಬೇರೆ ದೇಶಗಳಿಗೂ ಹೋಗಿದ್ರಿ, ಆ ಕುರಿತಾಗಿ ಹೇಳಿ. ರನ್ನಿಂಗ್ ಅಲ್ಲಿ ಮಲೇಷ್ಯಾ ಮೊದಲ ಸ್ಪರ್ಧಾ ದೇಶ. ಸೊ ಅಲ್ಲಿಂದ ಜಯಮಾಲೆಯೊಂದಿಗೆ ವಾಪಸ್ ಬಂದ ಮೇಲೆ ನಿರಂತರತೆಯಲ್ಲಿ ಶ್ರೀಲಂಕಾಗೆ ಹೋದ್ವಿ. ಅಲ್ಲಿ ಗೆಲುವಿಗೇನು ಸಮಸ್ಯೆ ಇಲ್ಲ, ಬರವಿಲ್ಲದ ಗೆಲುವುಗಳು. ಯಾಕಂದ್ರೆ 6 ವರ್ಷ ಎಂದು ನಾವು ನಿರಂತರ ಸೋತ್ವೋ ಅಂದೇ ಬಿಡ್ಬೇಕಾಗಿತ್ತು. ಯಾವತ್ ಬಿಡ್ಲಿಲ್ಲೋ ಮತ್ತೆ ಅದು ಸೋಲ್ ನಮ್ಮನ್ನು ಕಾಡ್ಲೇ ಇಲ್ಲ. ಶ್ರೀಲಂಕಾ 2 ಬಾರಿ ಮಲೇಷ್ಯಾಗೆ ಹೋಗಿದ್ದಂತ, ಒಮ್ಮೆ ನೇಪಾಳಕ್ಕೆ ಹೋದ್ವಿ. ನೇಪಾಳದಲ್ಲಿ ಕುಸ್ತಿ ಸಹ ಮಾಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸ್ತಿ ಪದಕವು ಜೊತೆಗೆ ಓಟ ಮತ್ತು ಕುಸ್ತಿ 2 ಪದಕಗಳನ್ನು ತಗೊಂಬಂದಿದ್ದು ನನ್ನ ದೇಶಕ್ಕೆ. ನನ್ನ ಕೈಲಾದ ಕ್ರೀಡಾತನದೊಂದಿಗೆ ಜಯಮಾಲೆಯನ್ನು ಅರ್ಪಿಸುವ ಜೊತೆಗೆ ಅದನ್ನ ಕಡೆವರೆಗೂ ಜೀವಂತಿಕೆಯಲ್ಲಿ ಇಟ್ಕೊಳ್ಳುವಂಥದ್ದೇ ನಮ್ಮ ದೃಢತೆ. ಈಗ ಸೈಕ್ಲಿಂಗ್ ಅಲ್ಲಿ ಟ್ರ್ಯಾಕ್, ರೋಡ್ ಮತ್ತೆ MTB ಇವೆಲ್ಲ ಇದೆ. ನಿಮ್ಮ ಒಂದು ಒಲವು ಯಾವ ಕಡೆ ಇತ್ತು ಅಂತ? ಸೈಕ್ಲಿಂಗ್ ಅಲ್ಲಿ ಓಟ ಮತ್ತು ಕುಸ್ತಿಗೆ ಜೀವಂತಿಕೆ ಕೊಡ್ತಾ ಅಥವಾ ನೀಡ್ತಾ ಹೋದಂತೆಲ್ಲ ಸೈಕ್ಲು ನಾನು ನಿನ್ ಜೊತೆಲಿದ್ದೀನಲ್ಲ, 73ರಿಂದ ನಾನು ನಿನ್ ಜೊತೆಲಿದ್ದೀನಿ. ಮತ್ತೆ ನಿನ್ನ ಆನಂದಕ್ಕಾಗಿ, ಸಂತೋಷಕ್ಕಾಗಿ ನನ್ನನ್ನು ಬಳಸಿ ಈಗ ಇಲ್ಲೋಗ್ತಾ ನಾನೇನ್ ಮಾಡಿದೆ, ನನ್ನ ಯಾಕೆ ನೀನು ನೋಡ್ಲಿಲ್ಲ ಅಂತ ಮನಸ್ಸಲ್ಲಿ ಕಾಡ್ತಾ ಇರ್ತದೆ. ಸೊ ಅದಕ್ಕೆ ನಾನು ಸೈಕಲ್ಗೆ ಐರಾವತ ಮತ್ತು ನನ್ನ ಮೂಕನಾಯಕ ಅಂತ ಕರಿತೀನಿ. ಎಸ್, ನನ್ನ ಐರಾವತ ಇದು. ಇವನನ್ನು ಬಳಸ್ಬೇಕು, ನಾವು ಏನು ಬಳಸಕ್ ಸಾಧ್ಯವಾಗ್ತದೆ ಅಂತೇಳಿ ಸ್ಪರ್ಧೆಗೆ ಸೈಕಲ್ನ ನಾನು ನಾಸಿಕಲ್ಲಿ ಒಂದು ನ್ಯಾಷನಲ್ ಚಾಂಪಿಯನ್ಶಿಪ್ ಮಾಡ್ತೀವಿ. ನಾಸಿಕ್ ನ್ಯಾಷನಲ್ ಚಾಂಪಿಯನ್ಶಿಪ್ ಫಸ್ಟ್ ಪ್ಲೇಸ್ ಮಾಡ್ತೀನಿ 100 ಕಿಲೋಮೀಟರ್. ನೀವು ರೆಸ್ಲಿಂಗ್ ಅಲ್ಲಿ ಇಂಟರ್ನ್ಯಾಷನಲ್ ರೆಸ್ಲರ್ಸ್, ನಿಮ್ದು ಎಷ್ಟು ಕೆಜಿ ವಿಭಾಗ? 52 kg ವಿಭಾಗ ಮಾಡಿದ್ವಿ. ಸೊ ಅದರಲ್ಲೇ ಮಾಡಿರುವಂಥದ್ದು. ಗುರು ಮತ್ತು ಸ್ಪರ್ಧಾಳು 2 ನನ್ನಲ್ಲೇ ಬಂದವು. ಒಬ್ಬ ಶಿಕ್ಷಕ ಮತ್ತು ಒಬ್ಬ ಸ್ಪರ್ಧಾಳು 2 ನಾನೇ ಜೀರ್ಣಿಸಿಕೊಂಡು ನಾನೇ ಅದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಉದ್ದೇಶ ಏನಂತಂದ್ರೆ ಬದ್ಧತೆ, ನಿಖರತೆ ಮತ್ತು ಏಕಾಗ್ರತೆ ನಾವು ಮಾಡಲೇಬೇಕನ್ನೋ ಅಚಲ ವಿಶ್ವಾಸವಿದ್ದರೆ ಮಾಡ್ಬಿಡ್ಬೋದಲ್ಲ ಅನ್ನೋ ಉದ್ದೇಶ. ನೀವೊಬ್ಬ ಕ್ರೀಡಾಪಟು ಆಗಿ ಸಾಮಾಜಿಕ ಸಮಸ್ಯೆಗಳ ಕುರಿತಾಗಿ ಜಾಗೃತಿ ಮೂಡಿಸ್ಲಿಕ್ಕೆ ಸೈಕಲ್ ರ್ಯಾಲಿಗಳನ್ನ ಮಾಡಿ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ರಿ. ಇದಕ್ಕೆ ಯಾರು ಪ್ರೇರಣೆ? ಹಾಗೆ ಯಾವ್ಯಾವ ಸಾಮಾಜಿಕ ಸಂದೇಶದೊಂದಿಗೆ ಎಲ್ಲೆಲ್ಲಿ ಸೈಕಲ್ ನಲ್ಲಿ ಕ್ರಮಿಸಿದ್ರಿ? ಕ್ರೀಡೆಯನ್ನು ಸಮಾಜಮುಖಿಗೊಳಿಸಬೇಕು, ಮತ್ತೆ ಕ್ರೀಡೆಯೊಂದಿಗೆ ನಾವು ಸಮಾಜಕ್ಕೆ ಏನಾದರೂ ನೀಡಬೇಕು. ಸೊ ಅದರ ಉದ್ದೇಶ ಏನಂತಂದ್ರೆ ಸಂಪಾದನೆಯ ಕೆಲವು ಭಾಗವನ್ನು ಸಮಾಜಕ್ಕೆ ದಾನವಾಗಿ ಕೊಡಬೇಕು, ಕಲಿತಿದ್ದನ್ನು ಸಂಪೂರ್ಣವಾಗಿ ಸಮಾಜಕ್ಕೆ ದಾರಿ ಎರಿಬೇಕು ಅನ್ನೋದು ಉದ್ದೇಶ. ಒಬ್ಬ ಕ್ರೀಡಾಪಟುವಾಗಿ ಸಮಾಜಕ್ಕೆ ನಾವು ಯಾವ ರೀತಿ ಸಹಕರಿಸಕ್ಕೆ ಮತ್ತು ನಮ್ಮಿಂದ ಏನು ಕೊಡೋಕೆ ಸಾಧ್ಯ ಆಗ್ತದೆ ಅಂತಂದವಾಗ 2016ರಲ್ಲಿ ನಾನು ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿಗಾಗಿ ಆಂಜನೇಯ ರೆಡ್ಡಿ ಸರ್ ಅವರೆಲ್ಲರೂ ಕೂಡ ಹೋರಾಟಗಳು ಮಾಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಒಬ್ಬ ಕ್ರೀಡಾಪಟುವಾಗಿ ನನ್ನ ಜಿಲ್ಲೆಗೆ ನೀರಿಲ್ಲ ಅಂತಂದಾಗ ನಾನು ಏನಾದರೂ ಮಾಡಬೇಕಲ್ವಾ? ಆ ಉದ್ದೇಶಕ್ಕೆ ಕೋಲಾರದಿಂದ ದೆಹಲಿಗೆ ಈ ದೇಶದ ಪ್ರಧಾನಿಗಳಿಗೆ ಒಂದು ಮನವಿ ಕೊಡೋಣ, ನನ್ನ ಜಿಲ್ಲೆಗೆ ನೀರು ಕೊಡಿ ಅನ್ನೋ ಉದ್ದೇಶಕ್ಕೆ ಕೋಲಾರದಿಂದ ದೆಹಲಿಗೆ 2016ರಲ್ಲಿ ಶಾಶ್ವತ ನೀರಾವರಿಗೆ ಆಗ್ರಹಿಸಿ ಸೈಕಲ್ ರ್ಯಾಲಿ ಮಾಡಿದ್ವಿ. ಎಷ್ಟು ಕಿಲೋಮೀಟರ್? ಹೆಚ್ಚು ಕಡಿಮೆ 5000 ಕಿಲೋಮೀಟರ್ ಮಾಡಿದ್ವಿ. ಆಮೇಲೆ ಜಿಗ್ಜಾಗ್ ಹೋಗಿದ್ವಿ, ನಮಗೆ ಸ್ಟ್ರೈಟ್ ಹೋದ್ರೆ ಕಡಿಮೆ ಆಗ್ತಾ ಇತ್ತು. ಹಾಗೆ ಅಂದರೆ ರೋಡ್ ಮ್ಯಾಪ್ ಎಲ್ಲ ಮಾಡಿದ್ವಿ, ಎಲ್ಲೆಲ್ಲಿ ಹಾಲ್ಟಿಂಗು ಏನು ಎತ್ತ ಅಂತೇಳಿ. ಒಂದು ಕಡೆ ಕ್ರೀಡಾತನವನ್ನು ಉಳಿಸ್ಕೊಂಡು ಒಬ್ಬ ಸ್ಪರ್ಧಿಯಾಗಿ ಉಳಿಸ್ಕೊಂಡು ಇನ್ನೊಂದು ಕಡೆ ಸಮಾಜಮುಖಿ ಆಗಬೇಕಾಗಿರೋದು ನಮ್ಮ ಧರ್ಮ ಮತ್ತು ಕರ್ಮ. ಅದಾದ ನಂತರ 2000 ಆ ವಿಷಯಗಳು ಈಗ ಸಾಮಾಜಿಕ ಒಂದು ಸಮಸ್ಯೆಗಳನ್ನ ಜನರಿಗೆ ವಿಶಿಷ್ಟ ರೀತಿಯಾಗಿ ತಲುಪಿಸೋದ್ರಿಂದ ಆ ಸಮಸ್ಯೆಗಳಿಗೆ ಎಲ್ಲಾದ್ರೂ ಪರಿಹಾರ ಸಿಗಬಹುದಾ ಅಂತ ನಿಮ್ಮ ಅಭಿಪ್ರಾಯ ಆಗಿತ್ತು. ಅದರಲ್ಲಿ ಯಶಸ್ವಿಯನ್ನು ಕೂಡ ಕಂಡ್ರಿ ನೀವು. ಸಾಮಾಜಿಕ ಸಂದೇಶಗಳನ್ನು ಹೊತ್ತು 2022ರಲ್ಲಿ ಕೋಲಾರದಿಂದ ಬೀದರ್ಗೆ ಒಂದು ಸೈಕಲ್ ರ್ಯಾಲಿ ಮಾಡ್ತೀನಿ. ಸೈಕಲ್ ಬಳಸಿ ಪರಿಸರ ಉಳಿಸಿ, ಪ್ಲಾಸ್ಟಿಕ್ ತ್ಯಜಿಸಿ ಅಂತೇಳಿ ಸಾಲುಮರದ ತಿಮ್ಮಕ್ಕ ಅವರ ನೆನಪಿನಾರ್ಥ 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೋಲಾರದಿಂದ ಬೀದರ್ವರೆಗೂ 2500 ಕಿಲೋಮೀಟರ್ ಅದು ಜಿಗ್ಜಾಗ್ ಮಾಡ್ತೀವಿ. ಸಮಾಜ ನಮಗೆ ಯಾವ ರೀತಿ ಪ್ರತಿಕ್ರಿಯಿಸ್ತದೆ ನನಗೆ ಗೊತ್ತಿಲ್ಲ, ನಾನು ಮಾಡಬೇಕಾಗಿರೋ ಕೆಲಸ ನಾವು ಮಾಡ್ತಾ ಹೋಗೋಣ.
ಸೊ ಅದಾದ ನಂತರ 2023ರಲ್ಲಿ ಸೌಹಾರ್ದ ಭಾರತಕ್ಕಾಗಿ ಸೈಕಲ್ ರ್ಯಾಲಿ ಅಂತೇಳಿ ಗೌತಮ ಬುದ್ಧರ ಸಂದೇಶಗಳೊಂದಿಗೆ ವಿಶ್ವಶಾಂತಿ ಮತ್ತು ಮಾನವ ಕುಲಕೋಟಿ ಜೀವಂತವಾಗಿರ್ಬೇಕಂದ್ರೆ ಶಾಂತಿ ಬೇಕಾಗ್ತದೆ ನಮಗೆ. ಆದ ನಂತರ 24ರಲ್ಲಿ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಅಂತೇಳಿ ಕೋಲಾರದಿಂದ ಚೈತ್ಯ ಭೂಮಿಗೆ ಮಹಾರಾಷ್ಟ್ರ ಬಾಂಬೆಗೆ ಒಂದು ಸೈಕಲ್ ರ್ಯಾಲಿ, ಬಾಬಾ ಸಾಹೇಬ್ರ ಗದ್ದುಗೆಗೆ ಒಂದು ಸೈಕಲ್ ರ್ಯಾಲಿ ಮಾಡ್ತೀವಿ. ಅದಾದ ನಂತರ 2025ರಲ್ಲಿ ಸೈಕಲ್ಗೆ ಒಂದು ಅಂತಿಮತೆ ಕೊಡಬೇಕು, ಅದಕ್ಕೂ ಒಂದು ಶುಭ ಮುಹೂರ್ತದೊಂದಿಗೆ ನಿನಗೂ ಕೂಡ ಒಂದು ಸಲಾಂ, ನಿನಗೂ ಕೂಡ ಒಂದು ವಿದಾಯ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಒಂದು ವಿಶ್ವ ದಾಖಲೆ ಮಾಡೋಣ ಅಂತೇಳಿ 2018ರಲ್ಲಿ ಗೂಗಲ್ ನೋಡಿದೆ ಮೇಡಮ್. ಪಂಜಾಬ್ ನನ್ನೊಬ್ಬ ಒಂದು ಸೈಕ್ಲಿಂಗ್ ಅಲ್ಲಿ ವಿಶ್ವ ದಾಖಲೆ ಮಾಡಿದ್ದಾನೆ. ನಾನು 18ರಲ್ಲಿ ನೋಡಿದೆ ಅದನ್ನ. 12 ಗಂಟೆಗಳಲ್ಲಿ ತಡೆರಹಿತ 202 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿ ಇತ್ತು. ಅದನ್ನ ಹುಡುಕ್ತಾ ಒಂದ್ ದಿವಸ ನೋಡಿದೆ ನಾವು ಮಾಡೋಣ ಇದನ್ನ ಅಂತೇಳಿ ಡಿಸೈಡ್ ಮಾಡ್ಕೊಂಡೆ. ಅದರಲ್ಲಿ ಸಮಸ್ಯೆ ಬರೋದೇನಂದ್ರೆ 12 ಗಂಟೆ ಸೈಕ್ಲಿಂಗ್ ಮೇಲೆ ಕೂತಿರ್ಬೇಕು ನಾನ್ ಸ್ಟಾಪ್, ನಿರಂತರವಾಗಿ ಊಟ ತಿಂಡಿ ಎಲ್ಲ ಬಿಟ್ಟು ಅದನ್ನ ಅಭ್ಯಾಸ ಮಾಡೋದೇ ಸವಾಲಿನ ಕೆಲಸ. 2018ರಿಂದ 2025ರವರೆಗೂ 7 ವರ್ಷಗಳು ಅದನ್ನೇ ಅಭ್ಯಾಸ ಮಾಡಿದ್ದೀವಿ. ಫ್ರೀ ಇದ್ದಾಗೆಲ್ಲ ವಾರಕ್ಕೆ 2 ಬಾರಿ ಅಥವಾ 3 ಬಾರಿ ಸೈಕಲ್ ಮೇಲೆ 12 ಗಂಟೆಗಳು ಕೂತಿರುವಂಥ ಸವಾಲನ್ನು ಎದುರಿಸ್ತಾ 2025 12 ಗಂಟೆಗಳಲ್ಲಿ 202 ಕಿಲೋಮೀಟರ್ ಮಾಡಿದ್ದಾನೆ. ನಾವು 2025ರಲ್ಲಿ ಮಾರ್ಚಲ್ಲಿ ಕೋಲಾರ ಆದಿಮದಿಂದ ಮೈಸೂರಿಗೆ 254 ಕಿಲೋಮೀಟರ್ 11 ಗಂಟೆ 15 ನಿಮಿಷಕ್ಕೆ ಆ ವಿಶ್ವ ದಾಖಲೆ ಮಾಡಿದೆ. 45 ನಿಮಿಷಗಳು ಮುಂಚಿತವಾಗಿಯೇ 254 ಕಿಲೋಮೀಟರ್ ಕ್ರಮಿಸುವ ಮೂಲಕ ಒಂದು ವಿಶ್ವ ದಾಖಲೆಯನ್ನ ನನ್ನ ಬೀರ್ಮಾನಹಳ್ಳಿ ನನ್ನ ಗ್ರಾಮಕ್ಕೆ ತಗೊಂಬಂದ್ವಿ. ಅಭಿನಂದನೆಗಳು ಸರ್, ವಿಶ್ವ ದಾಖಲೆ ಮಾಡಿ ನಮ್ಮ ದೇಶಕ್ಕೆ ಕೀರ್ತಿ ತಂದಿದ್ದೀರಿ. ಆ ಸೈಕ್ಲಿಂಗ್ ವಿಶ್ವ ದಾಖಲೆಯೊಂದಿಗೆ ನನಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಅಂಬೇಡ್ಕರ್ ಪ್ರಶಸ್ತಿ ಕೊಟ್ಟು ನಮ್ಮ ಕ್ರೀಡಾತನಕ್ಕೆ ಗೌರವವಾದ ಸ್ಥಾನಮಾನ ಕೊಟ್ಟಂತವರು ನಮ್ಮ ಜಿಲ್ಲಾಧಿಕಾರಿಗಳು. ಸರ್, ಈಗ ನೀವು ನಿರಂತರವಾಗಿ 5,000 ಕಿಲೋಮೀಟರ್ ಇವೆಲ್ಲ ಸೈಕ್ಲಿಂಗ್ ಮಾಡ್ತೀರಲ್ಲ ಸರ್, ಅವಾಗ ಪೆಡಲ್ ಮೇಲೆ ಇಟ್ಟು ಕಾಲು ಪ್ರಾಬ್ಲಮ್ ಆಗಿರ್ತದೆ, ಹ್ಯಾಂಡಲ್ ಹಿಡ್ಕೊಂಡು ಕೈ ಸೆಲೀತದೆ, ಇವೆಲ್ಲ ನೀವು ಅನುಭವಿಸಿದಿರಲ್ಲ. ಅಂತ ಯಾತನೆಯಲ್ಲೂ ಕೂಡ ನೀವು ನಿಮ್ಮ ಒಂದು ಗುರಿಯನ್ನ ತಲುಪಿದ್ರಲ್ಲ, ಅದ್ರ ಕುರಿತಾಗಿ ಹೇಳಿ ಸರ್. ವಿಶೇಷವಾಗಿ ವಿಶ್ವ ದಾಖಲೆ ಮಾಡುವಾಗ ನಾನು ರಾತ್ರಿನ ಆಯ್ಕೆ ಮಾಡ್ಕೊಂಡೆ ಮೇಡಮ್. ರಾತ್ರಿ 8 ಗಂಟೆಗೆ ಬಿಟ್ಟು ಬೆಳಿಗ್ಗೆ 8 ಗಂಟೆಗೆ ಸೇರೋಣ ಅಂತೇಳಿ. ಬಿಸಿಲು ಜೊತೆಗೆ, ಯಾಕಂದ್ರೆ ನಾವು ಮಾರ್ಚ್ ಅಲ್ಲಿ ಮಾಡ್ತಾ ಇದ್ವಿ, ಬಿಸಿಲು ಇರ್ತದೆ. ಜೊತೆಗೆ ನಾವು ಬೆಂಗಳೂರು ಮೇಲೆ ಹಾದು ಹೋಗೋದ್ರಿಂದ ಸ್ಟಾಪ್ಗಳು ಬಂದ್ಬಿಡ್ತದೆ, ಬಿಸಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಟ್ರಾಫಿಕ್ ತಪ್ಪಿಸ್ಕೊಳ್ಳೋಕೆ ಮತ್ತು ಬಿಸಿಲು ತಪ್ಪಿಸ್ಕೊಳ್ಳೋಕೆ ರಾತ್ರಿನ ಆಯ್ಕೆ ಮಾಡಿ. ಸೊ ಇಡೀ ರಾತ್ರಿ ಹೋಗುವಾಗ ವೀಕ್ಷಕರಿಬ್ಬರು ಇರ್ತಾರೆ, ಸಂಸ್ಥೆ ಕಡೆಯಿಂದ ಬಂದಿರ್ತಾರೆ. 3-3:30 ಗಂಟೆ ಹೆಚ್ಚು ಕಡಿಮೆ ನಾವು ಮಂಡ್ಯದಲ್ಲಿದ್ದೀವಿ. ಮಂಡ್ಯ ಬಿಟ್ಟು ಹೋಗುವಾಗ, ಮದ್ದೂರು ಮಂಡ್ಯ ಬಿಟ್ಟು ಹೋಗುವಾಗ ದೇಹ ಸಾಕಾಗ್ತಾ ಇದೆ, ನಿಲ್ಲಿಸ್ಬಿಡ್ತೀನಿ ಅಂತದೆ ಮನಸ್ಸು, ನನ್ನ ಕೈಲಿ ಆಗ್ತಾ ಇಲ್ಲ, ನಿಲ್ಲಿಸ್ತೀನಿ ಅಂತದೆ. ಇನ್ನು ಬರೀ ಕೇವಲ 40 ಕಿಲೋಮೀಟರ್ ಇರ್ತದೆ. ಯಾಕೆ ಸಾಕಾಗಿರ್ತದೆ ಅಂದರೆ 100 ಮೀಟ್ರ್ ಓಡೋನಿಗೆ ಫಿನಿಶಿಂಗಲ್ಲಿ 5 ಮೀಟ್ರು ಕಷ್ಟ ಅನ್ನಿಸ್ತಾ ಇರ್ತದೆ. ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದೆ ಅಂದರೆ ನನ್ನ ದೇಹಕ್ಕೆ, ಇಷ್ಟು ದೂರ ಬಂದಿದೀಯಾ, ದಯವಿಟ್ಟು ಸಹಕಾರ ಕೊಡಪ್ಪ, ನಡೆಯಪ್ಪ, ಒಡ್ಬಿಡ ನಡೆಯಪ್ಪ, ಏನಾದರೂ ಮಾಡಯ್ಯ, ಬಿಡಬೇಡಪ್ಪ, ದಯವಿಟ್ಟು ನಾನು ಸಪೋರ್ಟ್ ಮಾಡಯ್ಯ ಅಂತೇಳಿ. ಅಂದರೆ ಯಾವುದೇ ಒಂದು ಸ್ಪರ್ಧೆ ಮತ್ತು ಗೆಲುವಿನ ಸನಿಹಕ್ಕೆ ಹೋದಾಗ ಅಥವಾ ಗೆಲ್ಲಬೇಕಂತಂದರೆ ದೇಹ ಮತ್ತು ಮನಸ್ಸುಗಳನ್ನು ಬೇರ್ಪಡಿಸ್ಕೊಳ್ಬೇಕು. ಅವೆರಡೂ ಒಂದಾದರೆ ಮ್ಯಾಚಪ್ ಆಗ್ತದೆ, ಅವು ಕೆಲಸ ಮಾಡೋದಿಲ್ಲ. ಸಾಕಾಗಿರ್ತದೆ ದೇಹ, ಬೇಡ ಸಾಕು ಅಂತ. ಮನಸ್ಸು ಇಲ್ಲ, ಏನಾದ್ರೂ ಮಾಡ್ಬೇಕಲ್ಲ, ಗುರಿ ತಲುಪಬೇಕಂದ್ರೂ ಮಾಡ್ಲೇಬೇಕು, ಕಷ್ಟ ಪಡ್ಲೇಬೇಕು ಅಂತ. ನಮ್ಮಲ್ಲಿ ನಮಗೆ ಆತ್ಮವಿಶ್ವಾಸ ಇತ್ತಂದ್ರೆ ಎಂತದೇ ದಾರಿಯನ್ನು ಸವಿಸ್ಬಿಡ್ಬೋದು, ನಾವು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಮೈಸೂರಿಗೆ ಹೋದಾಗ ನಾವು ಏನು ಗುರುಮುಟ್ಟಿ ಬಾಬಾ ಸಾಹೇಬ್ರಿಗೆ ಮಾಲಾರ್ಪಣೆ ಮಾಡಿದಾಗ ಈ ಎಲ್ಲ ಕಷ್ಟಗಳು ನಿವಾರಣೆ, ಒಂದು ವಿಶ್ವ ದಾಖಲೆ ಆಯ್ತಲ್ಲ. ಯಾಕಂದ್ರೆ ಅವೆಲ್ಲವೂ ಒಮ್ಮೊಮ್ಮೆ ಆಗಿ ಹೋಗ್ತಾವ ಅಷ್ಟೇ ಬದುಕಲ್ಲಿ. ಮತ್ತೆ ನಾನು ಹಿಂದೆ ತಿರುಗಿ ನೋಡಿದ್ರೆ ನಾನು ಇದು ಮಾಡಿದ್ನಲ್ಲ ಅನಿಸ್ತದೆ. ಒಂದು 7-8 ವರ್ಷದ ಶ್ರಮ ಇತ್ತು ನಿಮ್ಗೆ, ಒಂದು ಗುರಿ ಇತ್ತು. ಸೊ ಅದನ್ನ ತಲುಪಬೇಕಾದ್ರೆ ಎಷ್ಟೇ ಅಡೆತಡೆ ಬಂದ್ರು ಆ ಆತ್ಮವಿಶ್ವಾಸದಿಂದ ಅದನ್ನ ನೀವು ಸಾಧಿಸಿದ್ರಿ ಅಂತ ಹೇಳಬಹುದು. ನಿಮ್ಮ ಸಾಧನೆಗೆ ಅನೇಕ ಪ್ರಶಸ್ತಿಗಳು ಒಲಿದಿವೆ. ಪ್ರಮುಖವಾಗಿ ಒಂದೆರಡು ಹೇಳೋದಾದ್ರೆ, ಅದೇ ವಿಶೇಷವಾಗಿ ನಮಗೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ 2025ರಲ್ಲಿ ಬಂದಿರುವಂತದ್ದು, ಮತ್ತೆ ಅಂಬೇಡ್ಕರ್ ಪ್ರಶಸ್ತಿ ಜಿಲ್ಲಾ ಮಟ್ಟದ್ದು, ಇವು ವಿಶೇಷ. ಜೊತೆಗೆ ಕೋಲಾರದ ಸಾಂಸ್ಕೃತಿಕ ನೆಲೆಗಟ್ಟು ಮತ್ತು ತುಂಬಾ ವಿಶೇಷತನವನ್ನು ಹೊಂದಿರತಕ್ಕಂಥ ಆದಿಮ ಗದ್ದುಗೆ ಗೌರವ ಪ್ರಶಸ್ತಿ. ಅದರಲ್ಲಿ ವಿಶೇಷತನ ಅಂತಂದ್ರೆ ಪಿಚ್ಚಳ್ಳಿ ಶ್ರೀನಿವಾಸ್ ಅಂತ ಹೆಸರಾಂತ ಜನಪದ ಗಾಯಕರು, ಕಲಾವಿದರು, ಮಾಜಿ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿದ್ದಂಥವ್ರು. ಪಿಚ್ಚಳ್ಳಿ ಶ್ರೀನಿವಾಸ್, ಬೀರ್ಮಾನಹಳ್ಳಿ ಶ್ರೀನಿವಾಸ್ ಇಬ್ಬರಿಗೂ ಒಂದೇ ವೇದಿಕೆಯಲ್ಲಿ ಜನಪದ ಗಾಯಕರಾಗಿ ಗದ್ದುಗೆ ಗೌರವ ಪ್ರಶಸ್ತಿ,
ಕ್ರೀಡಾಪಟುವಾಗಿ ಗದುಗೆಗೌರು ಪ್ರಶಸ್ತಿ ಕೊಟ್ಟರು. ಶ್ರೀನಿವಾಸರೇ, ಇಬ್ರು ಶ್ರೀನಿವಾಸು, ಇಬ್ರು ಪಿಚ್ಚಳ್ಳಿ ಮತ್ತು ಬಿರ್ಮಾನಹಳ್ಳಿ. ಮತ್ತೆ ಜೊತೆಯಲ್ಲಿ ಅವರು ನಮಗಿಂತ 2 ವರ್ಷ ಮುಂದೆ ಓದ್ಕೊಂಡ್ ಬಂದರು, ಒಂದೇ ಹಾಸ್ಟೆಲ್ ಬಂದರು. ತುಂಬಾ ಖುಷಿ ಅನಿಸ್ತು ಅವ್ರ ಜೊತೆಲಿ ವೇದಿಕೆ ಹಂಚಿಕೊಳ್ಳುವಂತ ವಿಚಾರ. ಸೊ ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ಇಂಥ ಎಲ್ಲ ಪ್ರಶಸ್ತಿಗಳು ಬಂದಿದೆ ಮೇಡಮ್. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ನೀವೊಬ್ಬ ಯಶಸ್ವಿ ಕ್ರೀಡಾಪಟುವಾಗಿ ಹಾಗೂ ದೈಹಿಕ ಶಿಕ್ಷಕರಾಗಿ ನಮ್ಮ ಇಂದಿನ ಯುವ ಜನಾಂಗಕ್ಕೆ ಏನು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಿ? ಸಮಾಜ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇರೋ ಇಂಥ ಸಂದರ್ಭದಲ್ಲಿ ಸರಳತೆಯಲ್ಲಿ ಸುಸ್ಥಿರ ಆರೋಗ್ಯ ಅಂತೇಳಿ ಒಂದು ಆರೋಗ್ಯ ಜಾಗೃತಿ ಅಭಿಯಾನವನ್ನು ಮಾಡಲಿಕ್ಕೆ ಏನು ಕೇಳ್ತಾ ಇದ್ರಿ, ಇದಕ್ಕೆ ಉತ್ತರವಾಗಿ ಹೇಳುವಂಥದ್ದು. ನೀವು ತುಂಬಾ ಸಂತೋಷದಿಂದ ಬದುಕಬೇಕಾದ್ರೆ ಈ ಸಣ್ಣ ಮಾರ್ಗವನ್ನು ಅನುಸರಿಸಬೇಕು. ಸರಳತೆಯಲ್ಲಿ ಸುಸ್ಥಿರ ಆರೋಗ್ಯದ ತಾತ್ಪರ್ಯ ತಾಯಿ ಕೊಟ್ಟ ಆಹಾರದಿಂದ ಆಚೆ ಹೋಗದೆ, ಯಾವುದೇ ದುರಾಭ್ಯಾಸಗಳಿಲ್ಲದೆ, ಪ್ರತಿ ದಿವಸ ಕನಿಷ್ಠ ಪಕ್ಷ 30 ನಿಮಿಷ ನೀವು ವ್ಯಾಯಾಮ ಅಥವಾ ದೇಹದಂಡನೆಯನ್ನು ಮಾಡಿದ್ದೇ ಆದಲ್ಲಿ ಇಂಥ ವಿಷಮ ಪರಿಸ್ಥಿತಿಯಲ್ಲೂ ಕೂಡ 100 ವರ್ಷ ಬದುಕುವಂಥ ಅವಕಾಶಗಳಿದ್ದಾವೆ. ನನ್ನ ಜೀವಿತಾವಧಿ ಇರೋವರೆಗೂ ಕೂಡ ಆರೋಗ್ಯ ಜಾಗೃತಿ ಅಭಿಯಾನಗಳು ಮಾಡಬೇಕು. ಇದೇ ಒಬ್ಬ ಕ್ರೀಡಾಪಟುವಾಗಿ ನಾನು ಸಮಾಜಕ್ಕೆ ಕೊಡುವಂಥ ಅತ್ಯುನ್ನತ ಕೊಡುಗೆ ಅಂತ ನಾನು ಅಂದ್ಕೊಳ್ತೀನಿ. ಇದ್ದದ್ದನ್ನು ತಿನ್ನೋದು, ಇದ್ದಂಗಿರೋದು ಅಷ್ಟೇ, ಆರಾಮಾಗಿರ್ತೀವಿ. ಯಾವುದೇ ಖರ್ಚಾಕೋ ಅವಶ್ಯಕತೆ ಇಲ್ಲ. ದೇಹ ತುಂಬ ಸದೃಢವಾಗಿರ್ತದೆ. ಅದನ್ನು ನಾವು ಕೆಡಿಸ್ತೀವಿ ಬಿಟ್ರೆ ಅದು ಕೆಡೋದೇ ಇಲ್ಲ. ಅದಕ್ಕಿಷ್ಟೇ, ತಾಯಿ ಕೊಟ್ಟ ಆಹಾರದಿಂದ ಆಚೆ ಹೋಗಬಾರ್ದು, ಯಾವುದೇ ದುರಾಭ್ಯಾಸ ಆಗೋದು ಬೇಕಾಗಿಲ್ಲ. ಮತ್ತೆ ಅರ್ಧ ಗಂಟೆ ನೀವು ವ್ಯಾಯಾಮ ಮಾಡಿ, ಭೂಮಿ ಮೇಲೆ ಎಲ್ಲಾದ್ರೂ ಓಟ ನಡಿಗೆ ಏನೋ ಒಂದು ಒಟ್ಟಾಗಿ ಬೆವರು ಸುರಿಯುವಂತ ಕೆಲಸ ಆಗ್ಲಿ. ಅಂದ್ರೆ ಬಾಹ್ಯ ಆಕರ್ಷಣೆಗಳನ್ನ ನಮ್ಮ ಹತ್ತಿರಕ್ಕೆ ಬರ್ಲಿಕ್ಕೆ ಕೊಡಬಾರದು, ಬೇಕಾಗಿಲ್ಲ. ಆಕರ್ಷಣೆಗಳು ಬೇಡ. ಮತ್ತೆ ಇಂದಿನ ಸಮಾಜದಲ್ಲಿ ಕೊಳ್ಳುಬಾಕತನಕ್ಕೆ ನಾವೆಲ್ಲರೂ ಒಳಗಾಗಿದ್ದೀವಿ. ಆ ಕೊಳ್ಳುಬಾಕತನದಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಸಾಕಾಗ್ತದೆ. ಸಂತೋಷ ಜೀವನ ಮಾಡ್ಬೋದು. ಕೊಳ್ಳುಬಾಕತನ ಬಿಟ್ಟರು ಕೂಡ ಸಾಕನಿಸ್ತದೆ. ಅಂದ್ರೆ 70ರ ದಶಕದ ಹಿಂದೆ ಕಾಸಿಗೆ ತುಂಬಾ ಕಷ್ಟ ಇತ್ತು, ಆರೋಗ್ಯ ಸುಸ್ಥಿರವಾಗಿತ್ತು. ಈಗ ಬೇಕಾದಷ್ಟು ಕಾಸಿದೆ, ಆರೋಗ್ಯ ಇಲ್ಲ ನಮ್ಮಲ್ಲಿ. ಅದೇ ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಅಂತ ಒಂದು ಗಾದೆ ಮಾತಿದೆ. ಹೌದು ಮೇಡಮ್. ನಮಗ್ ಬೇಕು ಅಂದಾಗ ಸಿಗಲ್ಲ, ಹೌದು, ಅದು ಸಿಕ್ಕಾಗ ನಮಗ್ ಬೇಕಾಗಿರೋದಿಲ್ಲ. ಸಮಾಜ ಮತ್ತು ಯುವ ಜನಾಂಗ ದಯವಿಟ್ಟು ಮತ್ತೊಮ್ಮೆ ಹೇಳೋದು, ನೀವು ಯಾವುದೇ ದುರಾಭ್ಯಾಸಗಳು ಒಳಪಡಬೇಡಿ. ನೀವು ಕ್ರೀಡಾತನವನ್ನು ಆವರಿಸಿಕೊಳ್ಳಿ, ಆಹ್ವಾನಿಸಿಕೊಳ್ಳಿ. ಸಂತೋಷ ಜೀವನ ಮಾಡ್ತೀವಿ. ಅದಕ್ಕೆ ಕ್ರೀಡಾತನವೆಂದರೆ ಅದು ಸ್ವಚ್ಛಾರೋಗ್ಯದ ಸಿರಿತನ. ನಾವು ನಿಮ್ ಜೊತೆಗೆ ಮಾತಾಡ್ತಾ ಹೊತ್ತು ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಬಹುಮುಖ ಕ್ರೀಡಾ ಪ್ರತಿಭೆಯಾಗಿ ನಮ್ಮ ಯುವ ಜನರಿಗೆ ದಾರಿ ದೀಪ ಅಂತ ಹೇಳ್ಬೋದು ನೀವೊಬ್ರು. ನಿಮ್ಮ ಪ್ರೇರಣಾದಾಯಕ ಮಾತುಗಳು ನಮ್ಮ ಕೇಳುಗರಿಗೆ ಸ್ಫೂರ್ತಿದಾಯಕವಾಗಲಿ ಅನ್ನೋದು ನಮ್ಮ ಆಶಯ. ನಿಮ್ಮ ಅಮೂಲ್ಯ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ಆಕಾಶವಾಣಿಯವರು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ಆಕಾಶವಾಣಿ ಕುಟುಂಬಕ್ಕೆ ಒಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತಿರ್ತೀರಾ? ತುಂಬಾ 73ರಿಂದ ಅಷ್ಟೇನೆ ಇಲ್ಲಿವರೆಗೂ ಕೂಡ ನನ್ನ ಮನೇಲಿ ರೇಡಿಯೋ ಇದೆ. ನಾವು ಅದನ್ನ ಬಿಡೋದೇ ಇಲ್ಲ. ಯಾಕಂದ್ರೆ ನನ್ನೂರಿನ ಚೇರ್ಮನ್ ಮನೆ ಹತ್ರ ನಾವು ವಾರ್ತೆಗಳು ಕೇಳ್ಕೊಂಡು ಕೂತ್ಕೊಳ್ತಾ ಇದ್ದಿದ್ದು ಚಿಕ್ಕವರಿದ್ದಾಗ. ಹೌದೌದೌದು, ಅಲ್ಲಿಂದ ಇಲ್ಲಿವರೆಗೂ ಅಷ್ಟೇನೆ. ಆ ಸೊಗಡು ಇನ್ನೂ ಐತೆ ಮೇಡಜಿ, ಅದನ್ನ ನಾವು ಬಿಡೋಂಗೇ ಇಲ್ಲ. ಆಕಾಶವಾಣಿ ಮತ್ತೆ ದೂರದರ್ಶನ ಯಾರು ನೋಡ್ತಾ ಇರ್ತಾರೋ ಅವ್ರು ಸರಳತನದಲ್ಲೇ ಇರ್ತಾರೆ, ಅದೇ ಸತ್ಯ. ಆಡಂಬರ ಅನ್ನೋದಿರಲ್ಲ ಮಾಧ್ಯಮದಲ್ಲಿ. ನಮ್ಮ ಆಕಾಶವಾಣಿ ಹಳ್ಳಿಗರ ಮನವನ್ನು ಮುಟ್ಟಿ ಸಹಜೀವನ ನಡೆಸುವಂತದ್ದು ಅಂತ ಹೇಳ್ಬೋದು. ಬದುಕಿನ ಅವಿಭಾಜ್ಯ ಅಂಗ. ಕೃಷಿಕರಿಗೆ ಕೃಷಿರಂಗ ಕೊಡ್ತೀರಿ, ಯುವಕರಿಗೆ ಯುವವಾಣಿ ಕೊಡ್ತೀರಿ. ಅದಕ್ಕಾಗಿ ಆಕಾಶವಾಣಿ ಅವರಿಗೆ ನನ್ನ ಧನ್ಯವಾದಗಳು. ಮತ್ತೊಮ್ಮೆ ಧನ್ಯವಾದಗಳು. ಚಿಕ್ಕಂದಿರ್ತಾ ಆಕಾಶವಾಣಿಯನ್ನ ಕೇಳಿದ್ರಿ, ಈಗ ನಿಮ್ಮ ಮಾತುಗಳನ್ನ ಆಕಾಶವಾಣಿ ವಿತರಿಸ್ತಾ ಇದ್ದೀವಿ, ಬೇರೆಯವರು ಕೇಳಿ ಸ್ಫೂರ್ತಿ ಪಡಿತಾರೆ. ಹೌದು, ತುಂಬಾ ಖುಷಿ ಅನಿಸ್ತದೆ ಮೇಡಮ್. ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಹಾಗೂ ವಿಶ್ವ ದಾಖಲೆಯ ಸೈಕ್ಲಿಸ್ಟ್ BM ಶ್ರೀನಿವಾಸ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್. ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.